ಇಲ್ಲಿ ಬೆಂಡೆಕಾಯಿ ಹಚ್ಬಿಟ್ಟು ಪೇಪರ್ ಮೇಲೆ ಒಂದು 5 ನಿಮಿಷ ಅಂಟಿದ್ದೀನಿ. ಇದು ಅಂಟೆಲ್ಲ ಹೋಗಿರುತ್ತೆ. ಇವಾಗ ಅದಕ್ಕೆ ಬೇಕಾದ ಸಾಮಗ್ರಿಗಳನ್ನ ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಈರುಳ್ಳಿ 2 ಈರುಳ್ಳಿ, ಒಂದೇ ಒಂದು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 2 ಟೊಮೊಟೊ, ಎಲ್ಲ ಕಡಲೆಬೇಳೆ, ಉದ್ದಿನಬೇಳೆ. ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗೈತೆ. ಸಾಸಿವೆ ಹಾಕಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಫ್ರೈ ಆಗುವಾಗ ಎಣ್ಣೆಗೆ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಹಾಕಿದ್ಮೇಲೆ ಈರುಳ್ಳಿ, ಒಂದು ಮೆಣಸಿನ್ಕಾಯಿ 2 ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೇನೆ, ಸೇರಿಸ್ತಾ ಇದ್ದೀನಿ. ಈಗ ಬೆಂಡೆಕಾಯಿ ಪೇಪರ್ ಮೇಲೆ ಹರಡಿದ್ನೆಲ್ಲ ಬೆಂಡೆಕಾಯಿನ ಇವಾಗ ಈರುಳ್ಳಿಗೆ ಸೇರಿಸ್ತಾ ಇದ್ದೀನಿ. ಈರುಳ್ಳಿಗೆ ಹಾಕ್ಬೇಕು, ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಡೈರೆಕ್ಟಾಗಿ ಎಣ್ಣೆ ಒಳಗೆ ಬೆಂಡೆಕಾಯಿನ ಸ್ವಲ್ಪ ಮೀಡಿಯಮ್ ಉರಿತೇನೆ. ಸ್ವಲ್ಪ ಉರಿಬೇಕಾದ್ರೆ ಸ್ವಲ್ಪ ಪುಡಿ ಮಿಕ್ಸ್ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಟೊಮೊಟೊ ಮಿಕ್ಸ್ ಮಾಡ್ತೀನಿ. 2 ಟೊಮೊಟೊ ಇಟ್ಕೊಂಡಿದ್ದೆ, 2 ಟೊಮೊಟೊನ ಮಿಕ್ಸ್ ಮಾಡ್ತೀನಿ. ಉಪ್ಪು ಹಾಕ್ತಾ ಇದ್ದೀನಿ. ಮತ್ತೆ ಕೈ ಆಡಿಸಿ ಒಂದು 1/4 ಭಾಗ ನಿಂಬೆಹಣ್ಣು, ಸ್ವಲ್ಪ ನಿಂಬೆಹಣ್ಣು ಸೇರಿಸಿ ಮಾಡಿ ಸ್ವಲ್ಪ ಅಂಟೆಲ್ಲ ಹಾಕಿದ್ದು ಗಂಟೆಲ್ಲ ಹೋಗಬೇಕು ಅಂದರೆ ಒಂದು 2 ನಿಮಿಷ ಹಚ್ಚಿ. ಒಂದು 5 ನಿಮಿಷ ಆಗಿದೆ. ಏನೇನು ಸೇರಿಸ್ಬೇಕು ಅಂತ ಒಂದು ಅರ್ಧ ಸ್ಪೂನ್ ಜೀರಿಗೆ, ಗರಂ ಮಸಾಲ ಒಂದು ಅರ್ಧ ಸ್ಪೂನ್, ಖಾರದ ಪುಡಿ, ನಮಗೆ ಖಾರ ಬೇಕು, ನಾನಿಲ್ಲಿ ಒಂದು 2 ಸ್ಪೂನ್ ಹಾಕ್ತಾ ಇದ್ದೀನಿ. ಖಾರ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಈಗ ಇಷ್ಟು ಹಾಕಿದ್ದೀನಿ. ಮತ್ತು ನೀವು ಏನು ಮಿಕ್ಸ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ, ಬರೀ ಎಣ್ಣೆಲಷ್ಟೇ ಬೇಯಿಸೋದು. ನಾನು ಪ್ಲೇಟ್ ಮುಚ್ಚಿ ಸಣ್ಣ ಉರಿಲಿ ಮುಚ್ಚಿಡ್ತೀನಿ. 5 ನಿಮಿಷದಲ್ಲಿ 2 ನಿಮಿಷಕ್ಕೊಂದ್ಸಲಿ ಒಂದು 2 ಸಲ ತೆಗೆದು ಕೈ ಆಡಬೇಕು, ತಳ ಒತ್ತಬಾರ್ದು ಅಂತ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೀನಿ. ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಈಗ ಇದು ಬೆಂಡೆಕಾಯಿ ಪಲ್ಯ ರೆಡಿ.